ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ದಾಸವಾಳದ ಜ್ಯೂಸ್ ಅಥವಾ ಟೀ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ನಾಟಿ ದಾಸವಾಳ, ತೆಳು ಎಲೆ ಬರುತ್ತೆ ಇದು. ಸೊ ಮತ್ತು ಸಿಂಗಲ್ ರೆಕ್ಕೆ, ಹಾಗೆ ಕೆಂಪು ದಾಸವಾಳ ಇದು ಈ ರೀತಿ ಬರುವಂಥ ಮುಕ್ಕು ಹೂವನ್ನು ನಾವು ಇಲ್ಲಿ ಯೂಸ್ ಮಾಡಬೇಕಾಗಿರೋದು ಟೀಗೆ ಅಥವಾ ಜ್ಯೂಸ್ ಮಾಡ್ತೀವಿ ಅನ್ನೋದಾದ್ರೆ. ಸೊ ಇದು ತೆಳು ಎಲೆ, ಸ್ವಲ್ಪ ಲೋಳೆ ಕಡಿಮೆ. ಒಂದು ಜಾತಿ ಅನ್ನೋದು ನಾಟಿ ಅನ್ನೋದೇ ಆದ್ರೂ, ಬಟ್ ಇದು ಸ್ವಲ್ಪ ದಪ್ಪ ಎಲೆ ಬರುತ್ತೆ. ಇದು ಹೇರ್ ಕಂಡೀಷ್ನರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಲೋಳೆ ಹೆಚ್ಚಿರೋದು, ದಳ ಇರೋವಂಥದ್ದು. ಇದು ಹೇರ್ ಕಂಡೀಷ್ನಿಂಗ್ ಮಾಡೋದಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಇದು ಜ್ಯೂಸ್ ತುಂಬ ಲೋಳೆ ಆಗುತ್ತೆ, ಜ್ಯೂಸ್ ಮಾಡೋದಕ್ಕೆ ಅಥವಾ ಟೀ ಮಾಡೋದಕ್ಕೆ ಹೆಲ್ಪ್ ಆಗೋದಿಲ್ಲ. ಸೊ ಇದನ್ನು ನಾನು ತೊಗೊಳ್ತಾ ಇದ್ದೀನಿ. ಒಂಟಿ ರೆಕ್ಕೆ ಇರೋವಂತಹ ಕೆಂಪು ದಾಸವಾಳನ ಇಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ಬೆಳಗ್ಗೆ ಇನ್ನೂ ಅರಳೋದಕ್ಕಿಂತ ಮುಂಚೆನೇ ನಾನು ಹರಿದಿಟ್ಕೊಂಡಿದ್ದೀನಿ. ಏಕೆಂದರೆ ಅರಳಿದ ಮೇಲೆ ತುಂಬ ಹೊತ್ತು ಫ್ರೆಶ್ನೆಸ್ ಉಳ್ಕೊಳ್ಳೋದಿಲ್ಲ. ಸೊ ಅದು ಮಗ್ಗಿರ್ಬೇಕಾದ್ರೆ ಹರಿದಿಟ್ಕೊಂಡು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಈ ದಾಸವಾಳನ, ಸಿಂಗಲ್ ಎಳೆ ದಳ ಇರೋವಂಥದ್ದು ಕೆಂಪು ದಾಸವಾಳನ ಇಲ್ಲಿ ಯೂಸ್ ಮಾಡೋವಂಥದ್ದು. ಸೊ ಇದ್ರ ಪೋಷಕಾಂಶ ತುಂಬ ಇದೆ ಇದರಲ್ಲಿ. ಇದು ಹೆಲ್ತಿಗೆ ಮಾತ್ರ ತುಂಬಾ ಹೆಲ್ಪ್ ಆಗುವಂಥದ್ದು. ಪಿತ್ತ ಹಾಗೆ ಸುಮಾರು ಸಮಸ್ಯೆಗೆ ಇದು ಒಂದು ರೀತಿ ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಇದನ್ನು ಜ್ಯೂಸ್ ಮಾಡೋದು ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದು. ಸೊ ಇಲ್ಲಿ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಹಾಗೆ ಹೂವಿನ ಹಿಂದ್ಗಡೆ ಭಾಗ ಒಂದು ಸ್ವಲ್ಪ ಭಾಗದಷ್ಟು ವೈಟ್ ಪೋರ್ಷನ್ಸ್ ಹೋಗೋವರೆಗೂ ನಾನು ಇಲ್ಲಿ ಮುರಿತಾ ಇದ್ದೀನಿ, ಅದನ್ನು ತೆಗಿತಾ ಇದ್ದೀನಿ. ಹಾಗೆ ಕೇಲಿಕ್ಸ್ನೆಲ್ಲ ಇಲ್ಲಿ ರಿಮೂವ್ ಮಾಡಬೇಕು ನಾವು ಫಸ್ಟು. ಇದು ಕಹಿ ಬರುತ್ತೆ, ಸೊ ಅದರಿಂದ ಅದನ್ನು ಕೇಲಿಕ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಹಾಗೆ ಈ ಸ್ಟ್ಯಾಮನ್ನು ಸಹ ತೆಗಿತಾ ಇದ್ದೀನಿ. ಈ ಸ್ಟ್ಯಾಮನ್ನು ಸಹ ತೆಗಿಬೇಕು. ಸೊ ಸ್ಟ್ಯಾಮನ್ ಇಲ್ಲಿ ಯೂಸ್ ಇಲ್ಲ, ಸೊ ಅದನ್ನು ನಾನು ತೆಗೆದು ಇಡ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಡಸ್ಟ್ ಎಲ್ಲ ಇರೋದ್ರಿಂದ ನಾವು ಅದನ್ನೆಲ್ಲ ತೊಳ್ಕೊಳ್ಬೇಕು. ಸೊ ಅದರಿಂದ ನಾನು ಇಲ್ಲಿ ಕೇಲಿಕ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ಸ್ಟ್ಯಾಮನ್ನು ರಿಮೂವ್ ಮಾಡಿಕೊಂಡು ಹಾಗೆ ತೊಳೆದಿಟ್ಕೊತಾ ಇದ್ದೀನಿ ನಾನು ಜ್ಯೂಸ್ ಮಾಡೋದಕ್ಕೆ. ಸೊ ಎಷ್ಟು ಕ್ಲೋಸಾಗಿ ಸಾಧ್ಯನೋ ಅಷ್ಟು ಕ್ಲೋಸಾಗಿ ಇದು ಕ್ಯಾಲಿಕ್ಸ್ನ ಸ್ಟ್ಯಾಮನ್ನು ರಿಮೂವ್ ಮಾಡಬೇಕು. ಸೊ ನಾನಿಲ್ಲಿ ರಿಮೂವ್ ಮಾಡಿ ಒಂದು 2ರಿಂದ 3 ನಾನಿಲ್ಲಿ ತೊಳೆದಿಟ್ಕೊತಾ ಇದ್ದೀನಿ. ಬೇರೆ ಸಪ್ರೇಟು ಡಸ್ಟ್ ಇದ್ದರೆ ಅಥವಾ ಏನಾದರೂ ನಾವು ಔಷಧಿ ಹೊಡೆದಿದ್ರೆ ಅದು ಹೋಗಲಿ ಅಂತೇಳಿ ಅನ್ನೋ ರೀಸನ್ಗೆ ನಾನಿಲ್ಲಿ ತೊಳೆದಿಟ್ಕೊತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಒಂದು ಪಾತ್ರೆನೂ ಸಹ ಇಡ್ತಾ ಇದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ನಾನಿಲ್ಲಿ ನೀರು ಹಾಕ್ತಾ ಇರೋದು. ನಾನಿಲ್ಲಿ 1 ಕಪ್ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಈ ಅಳತೆಯಷ್ಟು ನೀರು ಹಾಕಿದ್ದೀನಿ ನೋಡಿ. ಈ 1 ಕಪ್ಪಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ. ಸೊ ಇದನ್ನು ಕಾಯೋದಕ್ಕೆ ಇಟ್ಬಿಡೋಣ. ಹಾಗೆ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಹೇಳಿ ಸಕ್ಕರೆ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ನೀವು ಸಕ್ಕರೆ ಬೇಡ ನನಗೆ ಅನ್ನೋದಾದರೆ ಬೆಲ್ಲ ಸಹ ಆ್ಯಡ್ ಮಾಡ್ಕೊಳ್ಬೋದು. ಅದು ಆಪ್ಷನ್ ಅದು. ಸೊ ನೀವು ಯಾವ ಟೇಸ್ಟಿಗೆ ಬೇಕಾದರೂ ನೀವು ಅದನ್ನು ಕ್ವಾಂಟಿಟಿ ಬೇಕಾದರೂ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಸಕ್ಕರೆ 1 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕರಗೋವರೆಗೂ ಸ್ವಲ್ಪ ಕುದಿ ಬರೋವರೆಗೂ ಇದನ್ನು ಹಾಗೆ ಹೈ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ. ಸೊ ಇದು ಕುದಿ ಬರೋವರೆಗೂ ಇದಕ್ಕೇನು ಆ್ಯಡ್ ಮಾಡಬಾರ್ದು. ಸೊ ಮೊದಲು ಸಕ್ಕರೆ ಕರಗಿಬಿಟ್ಟು ನೀರಲ್ಲಿ ಅದು ಕುದಿಯೋದಕ್ಕೆ ಶುರು ಆಗೋವರೆಗೂ ಅದನ್ನು ಹಾಗೆ ಬಿಟ್ಬಿಡೋಣ. ಸೊ ಇದು ಟೀ ಬೆನಿಫಿಟ್ ಏನಪ್ಪ ಅಂತಂದರೆ ಪಿತ್ತಕ್ಕೆ, ಹಾಗೆ ಪಿತ್ತದಲ್ಲಿರೋ ಪಿತ್ತಗಂಧೆ ಆಗುವಂಥದ್ದು, ಹಾಗೆ ದೇಹದಲ್ಲಿರೋ ಉಷ್ಣಾಂಶನ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ತುಂಬ ಹೆಲ್ಪ್ ಆಗುವಂಥ ಪೋಷಕಾಂಶ ಇರುವಂಥದ್ದು. ಹಾಗೆ ಕೂದಲಿಗೂ ಸಹ, ಕೂದಲಿನ ಬೆಳವಣಿಗೆಗೆ, ಕೂದಲು ಸಾಫ್ಟ್ ಆಗೋದಕ್ಕೆ, ಡ್ಯಾಂಡ್ರಫಿಗೆ ಒಂದು ರೀತಿ ನಾವು ತಗೊಳ್ತಿರೋ ಟಾನಿಕ್ ಅಂತಲೇ ಹೇಳ್ಬೋದು. ಸೊ ಈ ಕುದಿಯೋದಕ್ಕೆ ಶುರು ಆಗ್ತಾಯಿದೆ ನೋಡಿ. ಸೊ ಈ ಟೈಮಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ ನಾನು ಇಲ್ಲಿ ಹಾಕ್ತಾ ಇರೋದು. ಸ್ವಲ್ಪ ಹುರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಧನಿಯಾ ಪುಡಿನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹಾಕಿಬಿಟ್ಟು ಕುದಿಯೋದಕ್ಕೆ ಇಡೋಣ. ಇಲ್ಲಿ ಧನಿಯನ್ನು ಸಹ ಒಂದು ರೀತಿ ಬಾಡಿನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥದ್ದು. ಸೊ 2 ಮಿಕ್ಸ್ ಆಗಿ ನಮ್ಮ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಇದನ್ನು ನಾನಿಲ್ಲಿ ಅರ್ಧದಿಂದ 1 ನಿಮಿಷದಷ್ಟು ನಾನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕುದ್ದಾದಮೇಲೆ ಒಂದು ಅರ್ಧದಿಂದ 1 ನಿಮಿಷ, ಹೆಚ್ಚು ಕುದಿಸೋ ಅವಶ್ಯಕತೆ ಇಲ್ಲ ಪೌಡರ್ ಹಾಕಿರೋದ್ರಿಂದ. ನಾನಿಲ್ಲಿ ತೊಳೆದಿಟ್ಕೊಂಡಿರೋ ಅಂತಹ 3 ದಾಸವಾಳನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ. ಆಫ್ ಮಾಡಿಬಿಟ್ಟು ಜಾಸ್ತಿ ನೀರಿಟ್ಬಿಟ್ರೆ
ಆಫ್ ಮಾಡಿಬಿಟ್ಟು ನಾವು ಹಾಕ್ಬೋದು. ಇಲ್ಲಿ ನಾನು ಕಡಿಮೆ ನೀರಿಟ್ಟಿರೋದ್ರಿಂದ ನಾನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಬಿಡಬೇಕು. ಅದು ಕಂದವರೆಗೂ ಮುಚ್ಚಿಡಬೇಕು. 1 ನಿಮಿಷ, ಹೆಚ್ಚು ಅಂದರೆ 1 ನಿಮಿಷ ಅಲ್ಲಿವರೆಗೂ ಅದನ್ನು ಮುಚ್ಚಿ ಹಾಗೆ ಇಟ್ಬಿಡಬೇಕು. ಆ ದಾಸವಾಳದಲ್ಲಿರೋ ಔಷಧಿ ಅಂಶ ಎಲ್ಲ ಅದರ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಈ ಹಂತಕ್ಕೆ ನಾವಿಲ್ಲಿ ಆಗೋವರೆಗೂ ಮುಚ್ಚಿಡಬೇಕು. ಸೊ ಸ್ವಲ್ಪ ಮಿಕ್ಸ್ ಮಾಡಿ ಅದರಲ್ಲಿರೋದ ಪೋಷಕಾಂಶ ಎಲ್ಲ ಬಿಟ್ಕೊಳ್ಳೋ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಫುಲ್ ಸಾಫ್ಟ್ ಆಗಿದೆ. ಸೊ ಕಲರ್ಲೆಸ್ ಸಹ ಆಗಿದೆ ಅದು. ಸೊ ಅದನ್ನು ನಾನು ತಕ್ಕೊಳ್ತಾ ಇದ್ದೀನಿ ಬೇರೆ ಪ್ಲೇಟಿಗೆ. ಸೊ ಹಾಗೆ ಇದನ್ನು ತಕ್ಕೊಂಬಿಡೋಣ ಫಸ್ಟು. ಸೊ ಒಂದು ಬೌಲಿಗೆ ನಾನು ಇಲ್ಲಿ ತಕ್ಕೊತಾ ಇದ್ದೀನಿ. ಸೊ ಇದು ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಅದರದ್ದು ಪೋಷಕಾಂಶ, ಅದರಲ್ಲಿರೋ ಪೋಷಕಾಂಶನ ಅದು ಬಿಟ್ಕೊಂಡಿರುತ್ತೆ. ಸೊ ಧನಿಯಾ ಪುಡಿ ಕೆಳಗೆ ಕೂತಿದೆ ನೋಡಿ, ಅದು ಧನಿಯಾ ಪುಡಿ. ಸೊ ಅದು ಸಹ ಆರೋಗ್ಯಕ್ಕೆ, ಉಷ್ಣಕ್ಕೆ ತುಂಬಾ ಒಳ್ಳೆ ಪರಿಣಾಮ ಬೀರುವಂಥದ್ದು. ಇದದ್ದು ಟೀ ಮಾಡ್ಕೊಳ್ತಾರೆ ಬಾಯಲ್ಲಿ ಹುಣ್ಣಾದರೆ. ಸೊ ಇದನ್ನು ನಾನು ಬೇರೆ ಕಪ್ಪಿಗೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಧನಿಯಾ ಪುಡಿ ಎಲ್ಲ ಅದರಲ್ಲೇ ಉಳ್ಕೊಂಡಿದೆ. ಸೊ ಇದನ್ನು ಒಂದು ಕಪ್ಪಿಗೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಸ್ಟ್ರೈನರಲ್ಲಿ. ಸೊ ಇದು ಹೆಚ್ಚು ಹಾಕಿದಾಗ ಹೆಚ್ಚು ಕಲರ್ ಬರುತ್ತೆ. ನಾನಿಲ್ಲಿ 3 ಹೂ ಹಾಕಿರೋದ್ರಿಂದ ಒಂದು ಕಡಿಮೆ ಪ್ರಮಾಣದ ಕಲರ್, ಹೆಚ್ಚು ಕಲರ್ ಬಂದಿಲ್ಲ. ಸೊ ಒಂದು ರೀತಿ ಡಾರ್ಕ್ ವೈನ್ ಕಲರ್ ಬಂದಿದೆ ನೋಡಿ, ಗ್ರೇಪ್ ಜ್ಯೂಸಿನ ಕಲರ್ ಇಲ್ಲಿ ಬಂದಿದೆ. ಸೊ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದಾದರೆ, ನೀವು ಹಾಟಾಗೆ ಕುಡಿತೀನಿ ಅನ್ನೋದಾದರೆ ಇದನ್ನು ಹಾಗೆ ಕುಡಿಬೋದು. ಸೊ ಇಲ್ಲ ನನಗೆ ಬಿಸಿ ಬೇಡ, ನಾನು ಕೋಲ್ಡಾಗಿ ಕುಡಿತೀನಿ ಅನ್ನೋದಾದರೆ ಇದನ್ನು ಕೂಲ್ ಆಗೋವರೆಗೂ ಬಿಟ್ಟು ನಂತರ, ಅಥವಾ ಬಿಸಿ ಇದ್ದಾಗ ಕುಡಿತೀನಿ ಅನ್ನೋದಾದರೆ ಸ್ವಲ್ಪ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಕಲರ್ ಈಗ ಈ ರೀತಿ ಡಾರ್ಕ್ ಇದೆ ನೋಡಿ. ಸೊ ನಾನು ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡಿದಾಗ ಫುಲ್ ರೋಸ್ ಶರ್ಬತ್ತಿನ ಕಲರ್ ಬರುತ್ತೆ. ಸೊ ಈ ಕಲರ್ ಇರುವಂತಹ ಜ್ಯೂಸು. ಸೊ ನೆಕ್ಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು ಲೆಮನ್ ಜ್ಯೂಸು. ಇಷ್ಟು ಡಾರ್ಕ್ ಆಗಿರೋದು ಲೈಟ್ ಕಲರ್ ಆಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡೋದ್ರಿಂದ ನಮ್ಮ ಬಾಡಿ ಅಬ್ಸಾರ್ಪ್ಷನ್ ಆಗೋದಕ್ಕೆ ಲೆಮನ್ ಜ್ಯೂಸ್ ತುಂಬ ಹೆಲ್ಪ್ ಮಾಡುತ್ತೆ. ಅದು ಕೂಲ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ರೋಸ್ ಶರ್ಬತ್ತು ಥರ ಕಾಣ್ತಾ ಇದೆ. ಸೊ ಇದನ್ನು ಬೆಳಗ್ಗೆ ಅಥವಾ ಸಾಯಂಕಾಲ, ಅಥವಾ ಇದನ್ನು ಡೈಲಿ ಕುಡಿಬೇಕು ಅನ್ನೋದಿಲ್ಲ, ಹೂವಿದ್ದಾಗ ಮಾಡಿಕೊಂಡು ಕುಡಿಯೋದು, ಅಥವಾ ಪಿತ್ತ ಥರ ತುಂಬ ಬಾಡಿ ಉಷ್ಣ ಆಗಿದೆ ಅಂದಾಗ ಕುಡಿಬೋದು. ಸೊ ಹೇರ್ಸಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಪಿತ್ತಕ್ಕೆ ಸಹ ತುಂಬ ಹೆಲ್ಪ್ ಆಗುತ್ತೆ. ಔಷಧಿ ಗುಣ ಇರುವಂತಹ ಒಂದು ಪೋಷಕಾಂಶ ಇರುವ ಟೀ ಅಥವಾ ಜ್ಯೂಸ್ ಅಂತಲೇ ಹೇಳ್ಬೋದು. ಕೂಲ್ ಮಾಡ್ಕೊಂಡು ಕುಡಿದ್ರೆ ಜ್ಯೂಸ್ ಆಗುತ್ತೆ, ಅಥವಾ ಹಾಟಾಗಿ ಕುಡಿದ್ರೆ ಟೀ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೆಲ್ಪ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮಗಿಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.